ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಜೊತೆ ಅವಲಕ್ಕಿ ಚೂಡ್ವ ಮಾಡೋದು ಹೇಗೆ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಒಂದು ಒಣ ಕೊಬ್ಬರಿ ತೊಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು. ಒಣ ಕೊಬ್ಬರಿ ಚೆನ್ನಾಗಿ ಒಣಗಿರೋದು ಬಿಸಿಲಲ್ಲಿ, ಅದನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರಬೇಕು. ಮತ್ತು ನಾನಿಲ್ಲಿ 1 kg ಅವಲಕ್ಕಿ ಹಾಕಿ ಅವಲಕ್ಕಿ ಚೂಡ್ವನ ಮಾಡ್ತಾ ಇರೋದು. 1 kg ಅವಲಕ್ಕಿಗೆ ಅರ್ಧ kg ಅಥವಾ 3/4 kg ಆಗುವಷ್ಟು ಶೇಂಗಾ ಬೀಜ, 1/4 kg ಆಗುವಷ್ಟು ರೋಸ್ಟೆಡ್ ಗ್ರಾಮ್ ಅಥವಾ ಪುಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು ಸ್ವಲ್ಪ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಕರಿಬೇವು ತುಂಬ ಒಳ್ಳೆಯದು. ಅದು ತುಂಬ ಚೆನ್ನಾಗಿ ಹುರಿದು ಹಾಕ್ಕೊಂಬಿಟ್ರೆ ಅದು ಗರಿಯಾಗಿ ಕ್ರಿಸ್ಪಿಯಾಗಿರೋದ್ರಿಂದ ನಮಗೆ ಅವಲಕ್ಕಿ ಜೊತೆ ತಿಂದ್ರೂ ಗೊತ್ತಾಗದೇ ತಿಂದುಬಿಡ್ತಿರ್ತೀವಿ. ಅದು ತುಂಬ ಒಳ್ಳೆಯದು, ಕೂದಲಿಗೆ ಅಥವಾ ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೇ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ ಕರಿಬೇವು. ಹಾಗೆಯೇ ಮೆಣಸಿನ ಪುಡಿ, ಸಕ್ಕರೆ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಇಷ್ಟು ರೆಡಿ ಇಟ್ಕೊಂಡಿದ್ದೀನಿ. ನಂತರ ನೀವು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ, ತುಂಬ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ, ತುಂಬ ಎಣ್ಣೆ ಹಾಕಬಾರ್ದು, ಹಾಗಂತ ತೀರಾ ಕಡಿಮೆನೂ ಅಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಎಣ್ಣೆ ಹಾಕಿದ್ರೂ ಒಂಥರ ಕೈಗೇ ಎಣ್ಣೆ ಸಿಗ್ತಾ ಇರುತ್ತೆ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ಅಷ್ಟೇನು ಚೆನ್ನಾಗಿರಲ್ಲ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂತೆ ಸಾಸಿವೆ ಹಾಕಿ, ನಂತರ ಶೇಂಗಾ ಬೀಜ ತೆಗೆದುಕೊಂಡಿರೋ ಶೇಂಗಾ ಬೀಜನ ಹಾಕಿ. ನಾನಿಲ್ಲಿ ಶೇಂಗಾನ ಮುಂಚೆನೇ ಹುರಿದಿಟ್ಕೊಂಡಿಲ್ಲ, ಡೈರೆಕ್ಟ್ ನಾನು ಸಾಸಿವೆ ಹುರಿದು ಎಣ್ಣೆಗೆ ಡೈರೆಕ್ಟ್ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಸಣ್ಣ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ. ಫಸ್ಟು ಶೇಂಗಾ ಚೆನ್ನಾಗಿ ಹುರಿದ ನಂತರ ಪುಟಾಣಿಯನ್ನು ಹಾಕಿ ಅಥವಾ ರೋಸ್ಟೆಡ್ ಗ್ರಾಮ್ ಇರುತ್ತಲ್ಲ ಅದನ್ನ ಹಾಕಿ, ಅದು ಬೇಗ ಫ್ರೈ ಆಗಿಬಿಡತ್ತೆ. ಸೊ ಶೇಂಗಾ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮಾಲ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಈ ಸ್ಟೋವನ್ನು ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಶೇಂಗಾ ಕ್ರಿಸ್ಪಿ ಆಗಬೇಕು ಚೆನ್ನಾಗಿ. ಅದ್ರ ನಂತರ ನೀವು ಕರಿಬೇವನ್ನು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಕೂಡ ಕ್ರಿಸ್ಪಿ ಆಗಬೇಕು, ಅಷ್ಟು ಚೆನ್ನಾಗಿ ಸ್ಮಾಲ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದ್ರ ನಂತರ ಅದಕ್ಕೆ ಪುಟಾಣಿಯನ್ನು ಸೇರಿಸಿ ಅದು ಚೆನ್ನಾಗಿ ಹುರಿತಿದ್ದಂಗೆ ನೀವು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿರುವಂಥ ಕತ್ತರಿಸಿಟ್ಟಿರುವಂತಹ ಒಣ ಕೊಬ್ಬರಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಒಣ ಕೊಬ್ಬರಿ ಚೆನ್ನಾಗಿ ಹುರಿದ ನಂತರ ನೀವು 2 ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಚಮಚದಷ್ಟು ಉಪ್ಪನ್ನು ಸೇರಿಸಿ. ಉಪ್ಪನ್ನು ನೀವು ಆಮೇಲೆ ಕೂಡ ಸ್ವಲ್ಪ ರುಚಿ ನೋಡಿಕೊಂಡು ಸೇರಿಸ್ಕೋಬೋದು. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ತೆಗೆದಿಟ್ಕೊಂಡಿರುವಂಥ 1 kg ಅವಲಕ್ಕಿಯನ್ನು ಸೇರಿಸ್ಕೋಬೇಕು. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅವಲಕ್ಕಿಯನ್ನು ಹಾಕಿ ಅದರ ಮೇಲೇ ಪುಡಿ ಮಾಡಿ ಇಟ್ಟುಕೊಂಡಿರುವಂತಹ ಸಕ್ಕರೆ ಮತ್ತು ಮೆಣಸಿನ ಪುಡಿ, ಅದು ನೀವು ನಿಮ್ಮ ರುಚಿಗೆ ತಕ್ಕಷ್ಟು, ನಿಮಗೆ ತುಂಬ ಖಾರ ಬೇಕು ಅಂತಿದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು, ಖಾರ ಜಾಸ್ತಿ ಬೇಡ ಅಂತಿದ್ರೆ ಕಡಿಮೆ ಖಾರ ಹಾಕ್ಕೋಬೋದು. ಆ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ, ಅವಲಕ್ಕಿ, ಸಕ್ಕರೆ ಪುಡಿ, ಉಪ್ಪು ಮತ್ತು ಮೆಣಸಿನ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡ್ಕೊಳ್ಳಿ. ಇನ್ನೇನಾದರೂ ನಿಮಗೆ ರುಚಿಗೆ ಉಪ್ಪು ಬೇಕಂತಿದ್ರೆ ಅಥವಾ ಏನಾದರೂ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಿಹಿಯನ್ನು ಸೇರಿಸ್ಕೋಬೋದು. ನಂತರ ನೀವು ಚುಡುವ ಈ ಲಾಸ್ಟ್ ಸ್ಟೇಜು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಷ್ಟು ಮಿಕ್ಸ್ ಮಾಡಿ ಹಾಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಬಾರ್ದು. ಹೇಗಂದರೆ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಹುರಿತಾ ಇದ್ದಂಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ, ಮತ್ತೆ 5 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಟ್ಟು ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತೆ ಒಂದು 5 ನಿಮಿಷ ಸ್ಟವ್ ಮೇಲೆ ಅದು ಬಿಸಿ ಆಗ್ತಾ ಇದ್ದಂಗೆ ಮತ್ತೆ ಆಫ್ ಮಾಡಿ, ಮತ್ತೆ ಆನ್ ಮಾಡಿ, ಇದೇ ಥರ ಆಫ್ ಆನ್ ಮಾಡಿ ಅದನ್ನು ಬಿಸಿ ಮಾಡಿ ಆ ಥರ ಕ್ರಿಸ್ಪಿ ಆಗೋ ಥರ ನಾವು ಮಾಡ್ಕೋಬೇಕಾಗತ್ತೆ. ಈ ಥರ ನಾವು ಆನ್ ಆಫ್ ಮಾಡಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಅವಲಕ್ಕಿ ಚೂಡ್ವ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರಾಮಾಗಿ ನಾವು ಒಂದು 15ರಿಂದ 20 ದಿನಗಳ ಕಾಲ ಇಟ್ಕೊಂಡು ಮನೆಯಲ್ಲಿ ಟೀ ಕುಡಿಯೋ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದರಲ್ಲಿ ನೀವು ಶೇಂಗಾ ಬೀಜ ಮತ್ತು ಲಾಸ್ಟಲ್ಲಿ ಅವಲಕ್ಕಿನ ಯಾವ ಥರ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋತೀರಾ,
ರೋಸ್ಟ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಥರ ಮಾಡ್ಕೊಂಬಿಟ್ರೆ ಅವಲಕ್ಕಿ ಚುಡುವ ರೆಡಿ ಆಗಿಬಿಡತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.